ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನ ನಿಜವಾದ ಕಲರ್ ಮತ್ತು ಅಸಲಿ ಲೈಫ್ ನೋಡಬೇಕಾ? ಬರೀ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎಸಿ ರೂಮ್ಗಳಲ್ಲಿ ಸುತ್ತಾಡಿ ನಿಮಗೆ ಬೋರ್ ಆಗಿದೆಯಾ? ಹಾಗಿದ್ರೆ ನೀವು ಒಂದೇ ಒಂದು ಸಲ ಬೆಳಗಿನ ಜಾವ ಬೇಗ ಇದ್ದು ಈ ಜಾಗಕ್ಕೆ ಬರಲೇಬೇಕು. ಅದೇ ನಮ್ಮ KR ಮಾರ್ಕೆಟ್ ಅಥವಾ ಸಿಟಿ ಮಾರ್ಕೆಟ್. ನೀವಿಲ್ಲಿಗೆ ಬಂದರೆ ಕಣ್ಣು ಕುಕ್ಕುವ ಬಣ್ಣ ಬಣ್ಣದ ಹೂಗಳು, ಮೂಗಿಗೆ ಬಡಿಯೋ ಮಲ್ಲಿಗೆ ಹೂವಿನ ಘಮ ಮತ್ತು ಇರುವೆ ಸಾಲಿನ ತರಹ ಇರೋ ಜನಸಾಗರ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಇಲ್ಲಿನ ಗಲಾಟೆ, ಇಲ್ಲಿನ ವ್ಯಾಪಾರ ಮತ್ತು ಇಲ್ಲಿನ ಜನರ ಸ್ಪೀಡ್ ನೋಡಿದ್ರೆ ತಲೆ ತಿರುಗೋದು ಗ್ಯಾರಂಟಿ. ಬನ್ನಿ ಇವತ್ತು ಈ ರಂಗಿನ ಲೋಕವನ್ನ, ಇಲ್ಲಿನ ವಿಶೇಷತೆಯನ್ನ ನೋಡೋಣ. ಏನಿದು KR ಮಾರ್ಕೆಟ್? ಸ್ನೇಹಿತರೆ, KR ಮಾರ್ಕೆಟ್ ಅಂದ್ರೆ ಪೂರ್ತಿ ಹೆಸರು ಕೃಷ್ಣರಾಜೇಂದ್ರ ಮಾರ್ಕೆಟ್. ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೆನಪಿನಲ್ಲಿ ಈ ಹೆಸರಿಟ್ಟಿದ್ದಾರೆ. ಇದು ಇವತ್ತು ನಿನ್ನೆ ಕಟ್ಟಿದ್ದಲ್ಲ, 1921ರಲ್ಲಿ ಶುರುವಾಗಿತ್ತು. ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಇದು ಫೇಮಸ್ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ಇದು ಬೆಂಗಳೂರಿನ ವ್ಯಾಪಾರದ ಕೇಂದ್ರ ಬಿಂದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ಕರೆಂಟ್ ಬಂದಿದ್ದು ನಮ್ಮ ಬೆಂಗಳೂರಿಗೆ ಅಂತ ನಿಮಗೆ ಗೊತ್ತೇ ಇದೆ. ಅದರಲ್ಲಿಯೂ ಫಸ್ಟ್ ಲೈಟ್ ಹತ್ತಿದ್ದು ಇದೇ KR ಮಾರ್ಕೆಟ್ ಬಿಲ್ಡಿಂಗ್ ಅಂತೆ. ಆ ಕೆಂಪು ಬಣ್ಣದ ಬಿಲ್ಡಿಂಗ್, ಅಲ್ಲಿನ ಕಂಬಗಳು ಇದೆಯಲ್ಲ, ಅದು ಇವತ್ತಿಗೂ ಹಳೆ ಕಾಲದ ವೈಭವ, ರಾಜರ ಕಾಲದ ಗತ್ತನ್ನ ನಮಗೆ ನೆನಪು ಮಾಡುತ್ತೆ. ಇಂತಹ ಜಾಗ ನಮ್ಮ ಬೆಂಗಳೂರಲ್ಲಿ ಇರೋದೇ ನಮಗೆ ಹೆಮ್ಮೆ. ಏಷ್ಯಾದಲ್ಲೇ ದೊಡ್ಡ ಹೂವಿನ ಮಾರ್ಕೆಟ್ KR ಮಾರ್ಕೆಟ್ ಅಂದ್ರೆ ಫಸ್ಟ್ ಕಣ್ಮುಂದೆ ಬರೋದೇ ಹೂವು. ಇದು ಸುಮ್ಮನೆ ಯಾವುದೋ ಒಂದು ಚಿಕ್ಕ ಮಾರ್ಕೆಟ್ ಅಲ್ಲ, ಇದು ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಹೂವಿನ ಮಾರ್ಕೆಟ್ ಅಂತೆ. ನೀವು ಇಲ್ಲಿನ ಮಜಾ ನೋಡಬೇಕು ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಬರಬೇಕು. ಲಾರಿಗಟ್ಟಲೆ ಸೇವಂತಿಗೆ, ಚೆಂಡು ಹೂ, ಮಲ್ಲಿಗೆ, ಗುಲಾಬಿ ಹೂಗಳು ಇಲ್ಲಿ ಬಂದು ಸುರಿಯುತ್ತೆ. ರೈತರು ದೊಡ್ಡ ದೊಡ್ಡ ಚೀಲಗಳಲ್ಲಿ ಹೂ ತರ್ತಾರೆ. ವ್ಯಾಪಾರಿಗಳು ಜೋರಾಗಿ ಕೂಗಿ ಹರಾಜು ಹಾಕ್ತಾರೆ. ಆ ಕಲರ್ಸ್, ಆ ಎನರ್ಜಿ ಬೇರೆ ಎಲ್ಲೂ ಸಿಗಲ್ಲ. ಎಲ್ಲಿ ನೋಡಿದ್ರೂ ಹೂವಿನ ರಾಶಿ, ಕಣ್ಣಿಗೆ ಹಬ್ಬದ ಥರ ಕಾಣಿಸುತ್ತೆ. ಫೋಟೋ ತೆಗೆಯೋ ಕ್ರೇಜ್ ಇರೋರಿಗೆ ಇದಕ್ಕಿಂತ ಬೆಸ್ಟ್ ಜಾಗ ಬೆಂಗಳೂರಲ್ಲಿ ಇನ್ನೊಂದಿಲ್ಲ ಅಂದರೆ ನೀವು ನಂಬಲೇಬೇಕು. ತರಕಾರಿ ಮತ್ತು ಹಣ್ಣುಗಳ ಸಂತೆ. ಬರೀ ಹೂವು ಅಷ್ಟೇನಾ? ಖಂಡಿತ ಇಲ್ಲ. ಮಾರ್ಕೆಟ್ ಬಿಲ್ಡಿಂಗ್ ಕೆಳಗಡೆ ಹೋದರೆ ಅಲ್ಲಿ ತರಕಾರಿ ಮತ್ತು ಹಣ್ಣುಗಳ ದೊಡ್ಡ ಸಾಮ್ರಾಜ್ಯವೇ ಇದೆ. ನಿಮಗೆ ಬೇಕಾದ ಫ್ರೆಶ್ ಸೊಪ್ಪು, ತರಕಾರಿ ಇಲ್ಲಿ ಹೋಲ್ಸೇಲ್ ರೇಟ್ಗೆ ಸಿಗುತ್ತೆ. ನಿಮ್ಮ ಏರಿಯಾದಲ್ಲಿ 50 ರೂಪಾಯಿ ಇರೋ ತರಕಾರಿ ಇಲ್ಲಿ ನಿಮಗೆ ಬರೀ 20-30 ರೂಪಾಯಿಗೆ ಸಿಗಬಹುದು. ರೈತರು ನೇರವಾಗಿ ತೋಟದಿಂದ ತಂದಿರೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಹಬ್ಬದ ದಿನ ಬಂದರೆ ಬಾಳೆಹಣ್ಣು, ಮಾವಿನ ಹಣ್ಣು, ಕಬ್ಬು ತಗೊಳ್ಳೋಕ್ಕೆ ಜನ ಮುಗಿ ಬೀಳ್ತಾರೆ. ಆದರೆ ಇಲ್ಲಿ ಓಡಾಡೋಕ್ಕೆ ನಿಮಗೆ ಸ್ವಲ್ಪ ಸ್ಕಿಲ್ ಬೇಕು. ಯಾಕಂದರೆ ಜಾಗ ತುಂಬ ಕಿರಿದಾಗಿರುತ್ತೆ. ಜನ ನೂಕು ನುಗ್ಲಲ್ಲಿ ಹೋಗ್ತಿರ್ತಾರೆ. ಸೊ ನಿಮ್ಮ ಪರ್ಸ್, ನಿಮ್ಮ ಮೊಬೈಲ್ ಬಗ್ಗೆ ಮೈ ಮೇಲೆ ಎಚ್ಚರ ಇರಲಿ. ಮನಸ್ಸಿಗೆ ಶಾಂತಿ ನೀಡುವ ದೇವಸ್ಥಾನಗಳು. ಇಷ್ಟೆಲ್ಲ ಗಲಾಟೆ, ವ್ಯಾಪಾರ ಮತ್ತು ಟ್ರಾಫಿಕ್ ಶಬ್ದದ ಮಧ್ಯೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಥವಾ ಶಾಂತಿ ಬೇಕಾ? ಹಾಗಿದ್ರೆ ಮಾರ್ಕೆಟ್ ಪಕ್ಕದಲ್ಲೇ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನಗಳಿವೆ. ಅಲ್ಲಿಗೆ ಹೋಗೋದನ್ನ ಮರಿಬೇಡಿ. ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು KR ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಟಿಪ್ಪು ಸುಲ್ತಾನ್ ಅರಮನೆಯ ಎದುರುಗಡೆ ಇದೆ. ಇದು ಬರೋಬ್ಬರಿ 300 ವರ್ಷಕ್ಕೂ ಹಳೆಯ ದೇವಸ್ಥಾನ ಅಂದ್ರೆ ನಂಬ್ತೀರಾ? ಮೈಸೂರು ರಾಜರ ಕಾಲದಲ್ಲಿ ಕಟ್ಟಿದ್ದು ಇದು. ಇಲ್ಲಿನ ಕಲ್ಲಿನ ಕೆತ್ತನೆ, ಆ ಗೋಪುರ ನೋಡಿದ್ರೆ ಮೈಸೂರು ರಾಜರ ಕಾಲಕ್ಕೆ ಹೋದ ಹಾಗಾಗುತ್ತೆ. ಮಾರ್ಕೆಟ್ ರಶ್ನಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತ್ರೆ ಸಿಗೋ ನೆಮ್ಮದಿನೇ ಬೇರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ. ಸ್ವಲ್ಪ ಮುಂದೆ ತಿಗಳರಪೇಟೆಗೆ ಹೋದರೆ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಕರಗ ಉತ್ಸವ ನಡೆಯುವ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇದು ಪಾಂಡವರ ದೇವಸ್ಥಾನ. ಬೆಂಗಳೂರಿನ ಇತಿಹಾಸ ಅಂದರೆ ಈ ದೇವಸ್ಥಾನ ಇಲ್ಲದೆ ಪೂರ್ತಿಯಾಗಲ್ಲ. ಇಲ್ಲಿನ ಶಕ್ತಿ ಏನೆಂದು ಇಲ್ಲಿಗೆ ಬಂದವರಿಗೆ ಮಾತ್ರ ಗೊತ್ತು. ಸುತ್ತಮುತ್ತ ಏನಿದೆ? KR ಮಾರ್ಕೆಟ್ ಅಂದರೆ ಅದೊಂದು ದೊಡ್ಡ ಜೇನುಗೂಡು ಇದ್ದಂಗೆ. ಇದರ ಸುತ್ತಮುತ್ತ ಇರೋ ಪ್ರತಿಯೊಂದು ರಸ್ತೆನೂ ಒಂದೊಂದು ವಸ್ತುಗಳಿಗೆ ಸಿಕ್ಕಾಪಟ್ಟೆ ಫೇಮಸ್. ಚಿಕ್ಕಪೇಟೆ. ಮಾರ್ಕೆಟ್ ಪಕ್ಕದಲ್ಲೇ ಇರೋ ಚಿಕ್ಕಪೇಟೆಗೆ ಹೋದರೆ ಸೀರೆ ಮತ್ತು ಬಟ್ಟೆಗಳ ಸಾಗರವೇ ಇದೆ. ರೇಷ್ಮೆ ಸೀರೆಯಿಂದ ಹಿಡಿದು ಡ್ರೆಸ್ ಮೆಟೀರಿಯಲ್ಸ್ವರೆಗೂ ಮದುವೆ ಶಾಪಿಂಗ್ ಮಾಡೋಕ್ಕೆ ಜನ ಊರೂರಿಂದ ಇಲ್ಲಿಗೆ ಬರ್ತಾರೆ. ಅವೆನ್ಯೂ ರೋಡ್. ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಈ ರೋಡ್ ಗೊತ್ತಿಲ್ಲ ಅಂದರೆ ಹೇಗೆ? ನಿಮಗೆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಬೇಕಾ ಅಥವಾ ಹೊಸ ಬುಕ್ಸ್ ಬೇಕಾ? ಅವೆನ್ಯೂ ರೋಡ್ಗೆ ಹೋಗಿ. ಸ್ಟೂಡೆಂಟ್ಸ್ ಪಾಲಿಗೆ ಇದು ದೇವಾಲಯ ಇದ್ದ ಹಾಗೆ. SP ರೋಡ್. ನಿಮಗೆ ಎಲೆಕ್ಟ್ರಾನಿಕ್ಸ್ ಐಟಮ್, ಕಂಪ್ಯೂಟರ್ ಪಾರ್ಟ್ಸ್ ಬೇಕಾ ಅಥವಾ ರಿಪೇರಿ ಮಾಡಿಸ್ಬೇಕಾ? SP ರೋಡ್ಗೆ ಹೋದರೆ ಕೆಲಸ ಮುಗಿಯುತ್ತೆ. ಇಲ್ಲಿ ಸಿಗೋ ರೇಟ್ ಬೇರೆ ಎಲ್ಲೂ ಸಿಗಲ್ಲ. ಶಾಪಿಂಗ್ ಮಾಡಿ ಬಿಸಿಲಲ್ಲಿ ಓಡಾಡಿ ನಿಮಗೆ ಜೋರಾಗಿ ಹೊಟ್ಟೆ ಹಸುವಾದರೆ ಚಿಂತೆ ಬೇಡ, ಇಲ್ಲೇ ತಿನ್ನೋಕ್ಕೆ ಸಖತ್ ಜಾಗಗಳಿವೆ. ದೊನ್ನೆ ಬಿರಿಯಾನಿ. ಮಾರ್ಕೆಟ್ ಮತ್ತು ಚಿಕ್ಕಪೇಟೆ ಸುತ್ತಮುತ್ತ ಫೇಮಸ್ ದೊನ್ನೆ ಬಿರಿಯಾನಿ ಹೋಟೆಲ್ಗಳಿವೆ. ಇಲ್ಲಿ ಬಿಸಿ ಬಿಸಿ ನಾಟಿ ಸ್ಟೈಲ್ ಬಿರಿಯಾನಿ ತಿಂದರೆ ಸುಸ್ತು ಮಾಯ. ಆ ಮಸಾಲೆ ರುಚಿ ನಾಲಿಗೆಗೆ ಅಂಟ್ಕೊಳ್ಳುತ್ತೆ. ಸ್ಟ್ರೀಟ್ ಫುಡ್. ಅವೆನ್ಯೂ ರೋಡ್ ಅಥವಾ ಮಾರ್ಕೆಟ್ ಹೊರಗಡೆ ಸಿಗೋ ಮಸಾಲೆ ಪುರಿ ಅಥವಾ ಬಿಸಿ ಬಿಸಿ ಬೋಂಡಾ ತಿನ್ನೋಕೆ ಮರಿಬೇಡಿ.
ಹಳೆ ಕಾಲದ ಬೆಂಗಳೂರು ಬೇಕರಿಗಳಲ್ಲಿ ಸಿಗೋ ಹನಿ ಕೇಕ್ ಮತ್ತು ಖಾರ ಬನ್ ಕೂಡ ಸೂಪರ್ ಆಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಮಾರ್ಕೆಟ್ಗೆ ಹೋಗೋದು ಹೇಗೆ? ಇಲ್ಲಿಗೆ ಹೋಗೋಕ್ಕೆ ಬೆಸ್ಟ್ ಮತ್ತು ಈಸಿಯಾದ ಆಪ್ಷನ್ ಅಂದರೆ ಮೆಟ್ರೋ. ಹೌದು, ಹಸಿರು ಲೈನ್ನಲ್ಲಿ ಚಿಕ್ಕಪೇಟೆ ಅಥವಾ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿ ಇಳಿದ್ರೆ 5 ನಿಮಿಷದಲ್ಲಿ ನೀವು ಮಾರ್ಕೆಟ್ ಒಳಗೆ ಹೋಗ್ತೀರಾ. ದಯವಿಟ್ಟು ಕಾರ್ ಅಥವಾ ಬೈಕ್ ತಗೊಂಡು ಹೋಗೋ ಸಾಹಸ ಮಾಡಬೇಡಿ, ಯಾಕಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಪಕ್ಕಾ ಇರುತ್ತೆ. ಬಸ್ಗಳು, ಲಾರಿಗಳು ಅಡ್ಡಾದಿಡ್ಡಿ ಬರ್ತವೆ. ಪಾರ್ಕಿಂಗ್ ಸಿಗೋದು ದೇವರು ಸಿಕ್ಕಷ್ಟೇ ಕಷ್ಟ. ಬಸ್ ಬೇಕು ಅಂದರೆ ಮೆಜೆಸ್ಟಿಕ್ಕಿಂದ ಅಥವಾ ಸಿಟಿಯ ಯಾವ ಮೂಲೆಯಿಂದ ಬೇಕಾದರೂ ಇಲ್ಲಿಗೆ ಸಿಕ್ಕಾಪಟ್ಟೆ ಬಸ್ಗಳು ಬರ್ತವೆ. ಹತ್ತು ಬನ್ನಿ. KR ಮಾರ್ಕೆಟ್ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದೊಂದು ಅದ್ಭುತವಾದ ಅನುಭವ. ಇಲ್ಲಿನ ಗಲಾಟೆ, ಧೂಳು, ಜನಜಂಗಳಿ ಮಧ್ಯೆನೇ ಒಂದು ರಿಯಲ್ ಲೈಫ್ ಇದೆ. ಹೂವಿನ ಘಮ, ಬಣ್ಣಗಳ ಚಿತ್ತಾರ ಮತ್ತು ದೇವಸ್ಥಾನದ ಗಂಟೆ ಶಬ್ದ ಕೇಳಿದ್ರೆ ಎಂಥ ಟೆನ್ಷನ್ ಇದ್ರೂ ಮನಸ್ಸು ಫ್ರೆಶ್ ಆಗುತ್ತೆ. ನೀವು ರಿಯಲ್ ಬೆಂಗಳೂರು ನೋಡಬೇಕು ಅಂದರೆ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆಯಿತಾ? ಮಾರ್ಕೆಟ್ನಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ.